ಅಲ್ಲಿ ಅರೆ ಮುಂದೆ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾವು ಬಂದಿರೋದು ಬೆಂಗಳೂರಿನ ವೈಲ್ಡ್ ಫೀಲ್ಡಲ್ಲಿರುವಂಥ ನೆಕ್ಸಸ್ ಶಾಂತಿನಿಕೇತನ ಮಾಲ್ಗೆ ಬಂದಿದ್ದೀವಿ. ಇವತ್ತು ತುಂಬಾ ವೆಹಿಕಲ್ಗಳಿತ್ತು, ಪಾರ್ಕಿಂಗ್ ಜಾಸ್ತಿ ಇತ್ತು ಅಂತ ಹೇಳಿ, ತುಂಬ ದೂರದಲ್ಲಿತ್ತು ಅಂತ ಹೇಳಿ ಅಲ್ಲಿಂದ ನಮ್ಮನ್ನ ಈ ರೀತಿ ಒಂದು ಗಾಡಿನಲ್ಲಿ ಮಾಲ್ವರೆಗೂ ಕರ್ಕೊಂಡು ಬಂದುಬಿಟ್ರು. ತುಂಬಾ ಚೆನ್ನಾಗಿತ್ತು ಈ ಒಂದು ಎಕ್ಸ್ಪೀರಿಯೆನ್ಸ್. ಯಾಕಂದರೆ ಫಸ್ಟ್ ಟೈಮು ನಾನು ಈ ಥರ ಒಂದು ವೆಹಿಕಲ್ನಲ್ಲಿ ಬಂದಿದ್ದು ತುಂಬ ಚೆನ್ನಾಗಿತ್ತು. ಇವತ್ತು ಕ್ರಿಸ್ಮಸ್ ಡೇ. ನಾವು ತುಂಬ ದಿನದಿಂದ ಅಂದ್ಕೊಂಡಿದ್ವಿ ಕ್ರಿಸ್ಮಸ್ ದಿನ ಮಾಲ್ಗೆ ಹೋಗಿ ಅಲ್ಲಿ ಕ್ರಿಸ್ಮಸ್ ಟ್ರೀ ಎಲ್ಲ ಡೆಕೋರೇಷನ್ ಮಾಡಿದರೆ ಅದನ್ನು ನೋಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಪ್ರತಿ ವರ್ಷ ಕೂಡ ನಾವು ಒಂದೊಂದು ಮಾಲ್ಗೆ ಹೋಗಿ ಅಲ್ಲಿ ಮಾಡಿರುವಂಥ ಅಲಂಕಾರಗಳನ್ನ ನೋಡ್ಕೊಂಡು ಬರ್ತೀವಿ. ತುಂಬ ಚೆನ್ನಾಗಿ ಮಾಡಿರ್ತಾರೆ. ಸೊ ಈ ವರ್ಷ ಕೂಡ ಹೋಗೋಣ ಅಂತ ಹೇಳಿ ನಾವು ರಾಜಾಜಿನಗರದಲ್ಲಿರುವಂಥ ಓರಿಯನ್ ಮಾಲ್ನ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ವಿ. ಆದರೆ ಕಾರಣಾಂತರಗಳಿಂದ ಇವತ್ತು ಹೋಗೋಕ್ಕಾಗಿರಲಿಲ್ಲ ಅಲ್ಲಿಗೆ. ಅದಕ್ಕೆ ಇವತ್ತು ಬೇಡ ಸಂಡೇ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸರಿ ಅಂತ ಹೇಳಿ ಈವ್ನಿಂಗಲ್ಲಿ ನನಗೆ ಗೊತ್ತಾಯಿತು, ಅಂದರೆ ಗೊತ್ತಾಗಿತ್ತು ನಮಗೆ ಈ ಒಂದು ಮಾಲ್ನಲ್ಲಿ ಜುರಾಸಿಕ್ ಪಾರ್ಕ್ ಥೀಮ್ನ ಮಾಡಿದ್ದಾರೆ ಅಂತ ಹೇಳಿ. ಆದ್ದರಿಂದ ನಮ್ಮ ಮನೆಯಿಂದ ಈ ಒಂದು ವೈಲ್ಡ್ ಫೀಲ್ಡ್ಗೆ ಒಂದು 10 ಕಿಲೋಮೀಟರ್ಸ್ ಆಗುತ್ತೆ ಈ ಒಂದು ಮಾಲಿಗೆ. ಆದ್ದರಿಂದ ಒಂದು ಹಾಫ್ ಆನ್ ಅವರ್ ಜರ್ನಿ ಹೋಗಿ ಬಂದುಬಿಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಇಲ್ಲಿಗೆ ಬಂದ್ವಿ. ನಾವು ಒಳಗಡೆ ಎಂಟ್ರಿ ಹಾಕ್ತಿದ್ದಾಗೆ, ಅಂದರೆ ನಾವು ಬ್ಯಾಕ್ ಗೇಟಿಂದ ಎಂಟ್ರಿ ಆಗಿದ್ದು, ಇಲ್ಲಿ ಚಿಕ್ಕದಾಗಿ ಒಂದು ಪುಟ್ಟದಾಗಿ ಕ್ರಿಸ್ಮಸ್ ಟ್ರೀನ ಡೆಕೋರೇಷನ್ ಮಾಡಿಟ್ಟಿದ್ದಾರೆ. ತುಂಬ ಚೆನ್ನಾಗಿತ್ತು. ಅಲ್ಲೂ ಕೂಡ ಕೆಲವೊಂದು ಫೋಟೋಗಳು ತೊಗೊಂಡ್ವಿ. ಹಾಗೆ ಇಲ್ಲಿ ಸಾಂತಾ ಕ್ಲಾಸ್ ಕಾಸ್ಟ್ಯೂಮ್ನ ಹಾಕ್ಕೊಂಡಿದ್ರು. ಸೊ ಅವ್ರ ಹತ್ರ ಕೂಡ ಒಂದು ಫೋಟೋ ತೊಗೊಂಡ್ವಿ. ಹಾಗೆ ಇಲ್ಲಿ ಮರಗಳಿಗೆ ತುಂಬಾ ಚೆನ್ನಾಗಿ ಲೈಟಿಂಗ್ಸ್ನ ಹಾಕಿದ್ರು, ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಅಲ್ಲೂ ಕೂಡ ಸ್ವಲ್ಪ ಹೊತ್ತು ಓಡಾಡಿದ್ವಿ. ತುಂಬ ಚೆನ್ನಾಗಿತ್ತು. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ, ತುಂಬಾ ಚೆನ್ನಾಗಿತ್ತು. ತುಂಬ ಜನ ಇಲ್ಲಿ ನಿಂತ್ಕೊಂಡು ಫೋಟೋಸ್ ತಗೊಳ್ಳೋದು ಹಾಗೆ ವೀಡಿಯೋ ಮಾಡ್ಕೊಳ್ಳೋದೆಲ್ಲ ಮಾಡ್ತಾಯಿದ್ರು. ನಾವು ಕೂಡ ಕೆಲವೊಂದು ಫೋಟೋ ತೊಗೊಂಡ್ವಿ, ಹಾಗೆ ಸ್ವಲ್ಪ ವೀಡಿಯೋ ಮಾಡಿಕೊಂಡು ಬಂದ್ವಿ. ನಾವು ಮನೆಯಿಂದ ಮಾಲ್ಗೆ ಹೊರಟಾಗ ಟೈಮು 7 ಗಂಟೆ ಆಗಿತ್ತು. ಒಂದು ಅರ್ಧ ಗಂಟೆಲಿ ಹೊರಟ್ಬಿಡ್ತೀವಿ ಅಂತ ಅಂದ್ಕೊಂಡು ಹೊರಟ್ವಿ. ಆದರೆ ಹೊರಟು ದಾರಿಗೆ ಬಂದಮೇಲೆ, ರೋಡಿಗೆ ಬಂದಮೇಲೆ ಗೊತ್ತಾಯಿತು ತುಂಬ ಟ್ರಾಫಿಕ್ ಇದೆ ಅಂತ ಹೇಳಿ. ಅರ್ಧ ಗಂಟೆ ಇದ್ದಿದ್ದು 1.5 ಅವರ್ ಆಯಿತು ಆ ಒಂದು ಮಾಲಿಗೆ ಹೋಗಿ ಅಂದರೆ ಈ ಒಂದು ಮಾಲಿಗೆ ಬಂದು ತಲುಪೋಷ್ಟರಲ್ಲಿ. ಸೊ ತುಂಬ ಬೇಜಾರಾಯಿತು, ಟೈಮ್ ಇಲ್ಲೇ ಆಗೋಯಿತು ಅಂತ. ಅದು ಅಲ್ಲದೆ ಈ ಮಾಲ್ ಹತ್ರ ಬಂದ ಮೇಲೆ ಕಾರ್ ಪಾರ್ಕಿಂಗ್ ಮಾಡೋಕ್ಕೊಂದಷ್ಟು ಟೈಮ್ ಇದ್ದಿತ್ತು. ಸೊ ಅಲ್ಲೇ ಮೂಡ್ ಆಫ್ ಆಯಿತು ನಮಗೆ. ಸರಿ ಇನ್ನೇನು ಮಾಡೋದು ಅಂತ ಹೇಳಿ ಬೇಗ ಬೇಗ ನೋಡಿಕೊಂಡು ಹೊರಟ್ಬಿಡೋಣ ಅಂತ ಹೇಳಿ ಬಂದ್ವಿ. ಬನ್ನಿ. ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದು ನೆಕ್ಸಸ್ ಮಾಲ್ನ ಫ್ರಂಟ್ ಗೇಟು, ಅಂದರೆ ಫ್ರಂಟ್ ಇದು. ಸೊ ಅಲ್ಲಿ ಫ್ರಂಟಲ್ಲಿ ಬಂದು ಇಲ್ಲೂ ಕೂಡ ವಿಡಿಯೋನ ಮಾಡ್ಕೊಂಡ್ವಿ. ಇಲ್ಲಿ ಜಿಂಕೆದೆಲ್ಲ ಲೈಟಿಂಗ್ಸ್ ಎಲ್ಲ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಅಲ್ಲಿ ನೋಡಿ ನನ್ನ ಮಗ ಹಾಗೂ ನನ್ನ ಮಕ್ಕಳು ಹಾಗೂ ನನ್ನ ಹಸ್ಬೆಂಡು ನಿಂತ್ಕೊಂಡಿದ್ದಾರೆ. ಸರಿಯಾಗಿ ಕಾಣಿಸ್ತಾ ಇಲ್ಲ, ಲೈಟ್ಸು ಜಾಸ್ತಿ ಹೊಡಿತಾ ಇದೆ. ಸೊ ಅದರಿಂದ ಸರಿಯಾಗಿ ಕಾಣಿಸ್ತಿಲ್ಲ. ಸ್ವಲ್ಪ ವೀಡಿಯೋ ಎಲ್ಲ ಮಾಡಿಕೊಂಡು ಈಗ ನಾವು ಹೊರಗಡೆ ಹೋಗ್ತೀವಿ. ಅಲ್ಲಿ ಅರೆ ಮುಂದೆ ಈಗ ನಾವು ಒಳಗಡೆ ಬಂದ್ವಿ. ಇಲ್ಲಿ ಅಂದರೆ ಡೈನೋಸರ್ ಎಕ್ಸಿಬಿಷನ್ ಮಾಡಿದಾರಲ್ಲ ಅಲ್ಲಿ ಬಂದ್ವಿ. ಇದು ಡೈನೋಸರ್ ಎಗ್.
ಸೊ ಇಲ್ಲಿ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡ್ವಿ. ನಾವು ಒಳಗಡೆ ಹೋಗೋಕ್ಕಾಗಿಲ್ಲ, ಯಾಕಂದರೆ ತುಂಬ ರಶ್ ಇತ್ತು. ಆದ್ದರಿಂದ ನಾವು ಒಳಗಡೆ ಹೋಗಲಿಲ್ಲ. ಅಲ್ಲಿ ಒಳಗಡೆ ಹೋದ್ಮೇಲೆ ಸ್ವಲ್ಪ ಹೊತ್ತು ನಿಧಾನಕ್ಕೆ ನಿಂತ್ಕೊಂಡು ನೋಡ್ಕೊಂಡು ಬರಬೇಕು, ತುಂಬ ಕ್ಯೂ ಬೇರೆ ಇತ್ತು. ಆದ್ದರಿಂದ ನಾವು ಹೋಗಲಿಲ್ಲ. ನಾವು ಹೊರಗಡೆಯಿಂದನೇ ಸ್ವಲ್ಪ ವೀಡಿಯೋ ಮಾಡ್ಕೊಂಡ್ವಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ, ನಮಗೂ ತುಂಬ ಇಷ್ಟ ಆಯಿತು. ಆದರೆ ತುಂಬ ರಶ್ ಇತ್ತು ಅಂತ ಹೇಳಿ ಹೋಗಿಲ್ಲ ನಾವು. ಸೊ ನೋಡಿ, ಅದು ಬಾಯಿ ಒಳಗಡೆ ಮಗುನೆಲ್ಲ ಕೂರಿಸಿ ವಿಡಿಯೋ ಮಾಡ್ಕೋಬೋದು, ಫೋಟೋ ತೊಗೋಬೋದು. ನನಗೂ ತುಂಬ ಇಷ್ಟ ಇತ್ತು ಅಲ್ಲೋಗಿ ಒಳಗಡೆ ಕೂರಿಸ್ಬೇಕು ಅಂತ. ಆ ಒಂದು ಇದಕ್ಕೇ ಅಲ್ಲಿ ಕೂರಿಸೋದಕ್ಕೆ ಅಂತಲೇ ತುಂಬ ದೊಡ್ಡ ಕ್ಯೂ ಇತ್ತು. ಒಳಗಡೆ ಹೋದ್ಮೇಲೆ ಅಲ್ಲೆಲ್ಲ ಫೋಟೋ ತೊಗೊಂಡು ಬರೋದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಅಂತಲೇ ನಾವು ಹೋಗಲಿಲ್ಲ. ಯಾಕೆಂದರೆ ನನ್ನ ಮಗ ಬೆಳಿಗ್ಗೆ ಎದ್ದಿದ್ದು ಮಾರ್ನಿಂಗು ಮತ್ತು ಮಧ್ಯಾಹ್ನ ಮಲ್ಕೊಂಡಿರಲಿಲ್ಲ. ಆದ್ದರಿಂದ ಅವನಿಗೆ ನಿದ್ದೆ ಬಂದಿತ್ತು. ಹಾಗೆ ಸ್ವಲ್ಪ ಸಂಜೆ ಹಾಲು ಕುಡ್ದಿದ್ದ ಅಷ್ಟೇ, ಮತ್ತು ಹೊಟ್ಟೆ ಹಸಿವಾಗ್ತಿದೆ ಅಂತ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ದ. ಸರಿ ಏನೇನು ಮಾಡೋದು ಅಂತ ಹೇಳಿ ನಾವು ಹೊರಟುಬಿಟ್ವಿ. ಅಂದರೆ ಅಲ್ಲಿ ಒಳಗಡೆ ಹೋಗಲಿಲ್ಲ, ಬೇರೆ ಎಲ್ಲ ಸ್ವಲ್ಪ ನೋಡ್ಕೊಂಡು ಹೋಗ್ಬಿಡೋಣ ಅಂತ ಹೇಳಿ ಹೋದ್ವಿ. ಮತ್ತು ನಾವು ಮಾಲೆಲ್ಲ ಒಂದು ರೌಂಡ್ ಹಾಕಿದ್ವಿ. ಅಂದರೆ ತುಂಬ ದೊಡ್ಡದಾಗಿದೆ ಮಾಲಂತೂ. ಫುಲ್ಲು ರೌಂಡ್ ಏನು ಹಾಕಿಲ್ಲ ನಾವು, ಸ್ವಲ್ಪ ಸ್ವಲ್ಪ ಎಲ್ಲೆಲ್ಲಿ ನೋಡ್ಬೋದು ಅಷ್ಟು ನೋಡಿಕೊಂಡು ನಾವು ಹೊರಟ್ಬಿಡೋಣ ಅಂತ ಹೇಳಿ ಬಂದ್ವಿ. ನನ್ನ ಮಗನಿಗೆ ಈ ರೀತಿ ಅವ್ರ ಅಪ್ಪನ ಹೆಗ್ಲ ಮೇಲೆ ಕೂತ್ಕೊಳ್ಳೋದು ತುಂಬ ಇಷ್ಟ. ಅದಕ್ಕೆ ಅವ್ರ ಅಪ್ಪನಿಗೆ ಹೇಳಿ ಅವನ ಮೇಲೆ ಕೂತ್ಕೊಂಡಿದ್ದಾನೆ. ಡೈನೋಸರ್ ಎಕ್ಸಿಬಿಷನ್ನು ಟಿಕೆಟ್ ಬಂದು 3 ವರ್ಷದ ಕೆಳಗಡೆ ಮಕ್ಕಳಿಗೆ ಫ್ರೀ ಇರುತ್ತೆ. 3 ವರ್ಷದ ಮೇಲ್ಗಡೆ ಇರೋ ಮಕ್ಕಳುಗಳಿಗೆ, ಅಂದರೆ ಮಕ್ಕಳು ಹಾಗೂ ದೊಡ್ಡವ್ರಿಗೆಲ್ಲ 200 ರೂಪೀಸ್ ಒಬ್ಬರಿಗೆ ಇರುತ್ತೆ. ಇನ್ನು ನೀವು ಯಾರಾದರೂ ಹೋಗಿ ನೋಡಿಲ್ಲ ಅಂತಂದರೆ ಹೋಗಿ ನೋಡಿ, ಮಕ್ಕಳನ್ನ ಕರ್ಕೊಂಡು ಹೋಗಿ ನೋಡಿ. ಆದರೆ ಈವ್ನಿಂಗ್ ಟೈಮಲ್ಲಿ ಹೋಗ್ಬೇಡಿ, ಸ್ವಲ್ಪ ಬೇಗನೆ ಹೋಗಿ, ಯಾಕೆಂದರೆ ರಶ್ ಇರುತ್ತೆ ಅಂತ ಅನ್ಸುತ್ತೆ. ಮತ್ತು ವೀಕ್ ಡೇಸಲ್ಲಿ ಹೋಗಿ, ವೀಕೆಂಡಲ್ಲಿ ಹೋಗ್ಬೇಡಿ, ರಶ್ ಇರುತ್ತೆ, ಫ್ರೀಯಾಗಿ ನೋಡ್ಕೊಂಡು ಬರೋಕ್ಕಾಗಲ್ಲ ವೀಕೆಂಡಲ್ಲಿ. ಆದ್ದರಿಂದ ವೀಕ್ ಡೇಸಲ್ಲಿ ಈವ್ನಿಂಗ್ ಬೇಗ ಹೋಗಿ ನೋಡ್ಕೊಂಡು ಬನ್ನಿ, ಮಕ್ಕಳು ತುಂಬ ಇಷ್ಟಪಡ್ತಾರೆ. ಎಷ್ಟು ದಿನ ಇರುತ್ತೆ ಅಂತ ನನಗೂ ಗೊತ್ತಿಲ್ಲ, ಬೇಗ ಬೇಗ ಹೋಗಿ ನೋಡ್ಕೊಂಡು ಬನ್ನಿ. ಇಲ್ಲಿ ಮಕ್ಕಳು ಆಡೋದಕ್ಕೆ ಅಂತ ಹೇಳಿ ಪ್ಲೇ ಗ್ರೌಂಡ್ ಕೂಡ ಮಾಡಿದ್ದಾರೆ. ಟಿಕೆಟ್ಸ್ ಇರುತ್ತೆ. ನೀವೇನಾದರೂ ಮಕ್ಕಳನ್ನ ಆಡಿಸ್ತೀವಿ ಅನ್ನೋದಿದ್ರೆ ಹೋಗಿ ಆಡಿಸ್ಬೋದು. ಹಾಗೆ ಗೇಮ್ಸ್ ಎಲ್ಲ ಇರುತ್ತೆ. ಗೇಮ್ಸ್ಗಳಿಗೂ ಕೂಡ ಪ್ರೈಸ್ ಇರುತ್ತೆ, ಅಂದರೆ ಅಮೌಂಟ್ ಇರುತ್ತೆ. ನೀವು ಅಮೌಂಟ್ ಕೊಟ್ಟು ಮಕ್ಕಳುಗಳಿಗೆ ಗೇಮ್ ಆಡಿಸ್ತೀವಿ ಅನ್ನೋದಿದ್ರೆ ಆಡಿಸ್ಕೊಂಡು ಕರ್ಕೊಂಡು ಬರ್ಬೋದು. ತುಂಬ ಚೆನ್ನಾಗಿರುತ್ತೆ. ನಾವು ಯಾವುದನ್ನು ಟ್ರೈ ಮಾಡಿಲ್ಲ, ಯಾಕಂತಂದರೆ ಆಲ್ರೆಡಿ ಹೇಳಿದೆ ತುಂಬ ಟೈಮ್ ಆಗಿದೆ ಅಂತ ಹೇಳಿ ನಾವು ಯಾವುದು ಟ್ರೈ ಮಾಡಿಲ್ಲ ನಾವು. ಫ್ರೀಯಾಗಿ ಬಂದು ಆಡಿಸ್ಬೇಕಿದ್ದೆಲ್ಲ. ಟೈಮ್ 9:30 ಬನ್ನಿ. ಮಾಲೆಲ್ಲ ನೋಡಿಕೊಂಡು ಈಗ ನಾವು ಹೊರಗಡೆ ಬಂದ್ವಿ. ಈಗ ಹೋಟೆಲ್ಗೆ ಹೋಗಬೇಕು ಊಟ ಮಾಡೋದಕ್ಕೆ. ಸೊ ತುಂಬ ಟೈಮ್ ಆಗಿದೆ, ಆಲ್ರೆಡಿ 10 ಗಂಟೆ. ಮನೆಗೆ ಹೋಗೋಷ್ಟರಲ್ಲಿ ಊಟ ಎಲ್ಲ ಮಾಡ್ಕೊಂಡು ಹೋಗೋಷ್ಟರಲ್ಲಿ ಟೈಮ್ ಆಗಿಬಿಡುತ್ತೆ ಅಂತ ಹೇಳಿ ನಾವು ಮನೆಗೆ ಪಾರ್ಸಲ್ ತೊಗೊಂಡೋಗೋಣ ಅಂತ ಹೇಳಿ ಪಾರ್ಸಲ್ಗೆ ಹೇಳಿ ನಾವು ಕಾಯ್ತಾ ಕೂತಿದ್ದೀವಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ.
ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.